ಡಿಕೆ ಶಿವಕುಮಾರ್ ಹಿಂದುತ್ವ ನಡೆ ಹಿಂದಿದೆಯಾ ಹೊಸ ಲೆಕ್ಕಾಚಾರ ಅನ್ನುವಂತಹ ಚರ್ಚೆಗಳು ಪ್ರಶ್ನೆಗಳು ಆಲ್ರೆಡಿ ಈಗಾಗಲೇ ಆರಂಭ ಆಗಿದೆ. 2028ರ ನಾಯಕತ್ವಕ್ಕಾಗಿ ಹೊಸ ಸಂದೇಶವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಸಾರಿದ್ರ ಕುತೂಹಲ ಮೂಡಿಸಿದೆ ಕೆಪಿಸಿಸಿ ಅಧ್ಯಕ್ಷರ ನಡೆ. ಕಾರಣ ಈಗಾಗಲೇ ಕುಂಭಮೇಳಕ್ಕೆ ಹೋಗಿ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಬಂದ್ರು. ಆ ನಂತರ ಇದೀಗ ಇಶಾ ಫೌಂಡೇಶನ್ನ ಕಾರ್ಯಕ್ರಮಕ್ಕೆ ಹೋಗಿದ್ರು. ಅಲ್ಲಿ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರ ಜೊತೆಗೆ ವೇದಿಕೆಯನ್ನ ಹಂಚಿಕೊಂಡಿದ್ರು. ಜೊತೆಗೆ ನಾನು ಹಿಂದುವಾಗಿಯೇ ಇರ್ತೇನೆ, ಹಿಂದುವಾಗಿಯೇ ಸಾಯ್ತೇನೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿರೋದಿದೆಯಲ್ಲ, ಹಿಂದುತ್ವದ ನಡೆಯ ಬಗ್ಗೆ ಇದೀಗ ಹೊಸ ಲೆಕ್ಕಾಚಾರಗಳನ್ನ ಅವರು ಹಾಕೊಂಡಿದ್ದಾರಾ? ಡಿಕೆಶಿ ಇದೀಗ ಯಾಕೆ ಈ ಒಂದು ಹಿಂದೂ ಮಂತ್ರವನ್ನ ಜಪಿಸ್ತಾ ಇದ್ದಾರೆ? ಇದು 2028ರ ಚುನಾವಣೆಗೆ ಈಗಲೇ ಪೂರ್ವ ಸಿದ್ಧತೆನಾ ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಹುಟ್ಟು ಹಾಕಿದೆ. ಡಿಕೆಶಿ ಹಿಂದೂ ಜಪದಿಂದ ಎದ್ದಿರುವ ಊಹಾಪೋಹಗಳಿಗೆ ಸ್ವತಃ ಡಿಸಿಎಂ ಡಿಕೆಶಿಯೇ ಸ್ಪಷ್ಟನೆ ಕೊಟ್ಟಿದ್ದು ಹೀಗೆ. ನಾನು ಹೋಗಿರೋದು ಶಿವರಾತ್ರಿ, ಶಿವನ್ ರಾತ್ರಿ. ಇದು ನನ್ನ ಸ್ವಂತ ಬಿಲೀಫು. ಯಾರು ಟ್ವೀಟ್ ಮಾಡ್ತಾರೆ, ಯಾರು ಮಾಡ್ತಾರೆ ಅನ್ನೋದಕ್ಕೆಲ್ಲ ನಾನು ಉತ್ತರ ಕೊಡಕ್ ಹೋಗಲ್ಲ. ನನಗೆ ಯಾವ ಬಿಜೆಪಿ ಸ್ವಾಗತನೂ ಬೇಡ, ಕಾಂಗ್ರೆಸ್ ಅವ್ರ ಸ್ವಾಗತ ಮಾಡೋದು ಬೇಡ. ಬಿಜೆಪಿ ಅವರು ಅದನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಅಲ್ಲ ರೀ, ನಾನು ಯಾಕೆ ಬೇರೆ ಧರ್ಮಕ್ಕೆ ಹೋಗ್ಲಿ? ಬಟ್ ನನಗೆಲ್ಲಾ ಧರ್ಮದ ಬಗ್ಗೆನೂ ಪ್ರೀತಿ ಇದೆ, ನಂಬಿಕೆ ಇದೆ. ನನಗೊಂದು ನಂಬಿಕೆ ಇದೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದನೇ ವಿಶ್ವಕ್ಕೆ ಶಾಂತಿಯನ್ನು. ನಮ್ಗೇನ್ ಗೊತ್ತು ಯಾರು ಅರ್ಜಿ ಹಾಕೊಂಡು ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ? ಯಾರು ಅರ್ಜಿ ಹಾಕೊಂಡಿದಾರಾ? ಕುಂಭಮೇಳ ರೀ, ಕುಂಭಮೇಳ ಯಾರು ಕುಂಭಮೇಳಕ್ಕೂ ಇದಕ್ಕೂ ಏನ್ ಸಂಬಂಧ? ಏನ್ ನೀರಿಗೆ ಏನಾದ್ರು ಜಾತಿ ಇದೆಯಾ? ಗಾಳಿಗೆ ಜಾತಿ ಇದೆಯಾ? ಅಲ್ಲೂ ನೀರು 3 ಜಾಗ ಸೇರ್ತು. ಇಲ್ಲಿ ಟಿ ನರಸೀಪುರಕ್ಕೆ ಹೋಗಿದ್ನಪ್ಪ, ಅಲ್ಲೂ ಹೋಗಿ ಕುಂಭಮೇಳಕ್ಕೆ ಮಾಡ್ಕೊಂಡು ಬಂದಿದ್ದೀನಿ. ಇಟ್ ಈಸ್ ನಾಟ್ ಎ ಕಮ್ಯುನಲ್ ಇಶ್ಯೂ. ನೋಡ್ರಿ, 1000 ವಿರೋಧ ಮಾಡ್ಲಿರಿ, 1000 ಜನ ವಿರೋಧ ಮಾಡ್ಲಿ, ನನ್ನ ನಂಬಿಕೆ. ಈಗ ನಾನು ನೋಡಂಕೆರೆ ಮಠಕ್ಕೆ ಹೋಗ್ತೀನಿ, ನಮ್ಮವರೇ ಕೇಳ್ತಾರೆ ನಮ್ಮ ಮಠಕ್ಕೆ ಬರಲ್ಲ ನೀನು, ಅಲ್ಲಿಗೆ ಹೋಗ್ತಾ ಇದೆಯಾ ನೀನು ಅಂತ. ಇಟ್ ಇಸ್ ಮೈ ಬಿಲೀಫ್. ನನಗೆಲ್ಲಿ ಒಳ್ಳೇದಾಗ್ತದೆ ಅಲ್ಲಿ ಹೋಗ್ಬೇಕಲ್ಲ ನಾನು. ಸೊ ಅವರ ನಂಬಿಕೆಯ ವಿಚಾರ ಅಂತ ಹೇಳಿ ಬಂದಾಗಲೂ ಕೂಡ ಅವರ ಪಕ್ಷದವರೊಂದಷ್ಟು ವಿರೋಧ ಮಾಡಿದ್ರು. ಆನಂತರ ಕೆಲವರು ಈ ವಿಚಾರದಲ್ಲಿ ಅವರು ಹೋಗಿದ್ರಲ್ಲಿ ತಪ್ಪೇನಿದೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಸಮರ್ಥನೆಯನ್ನು ಕೂಡ ಮಾಡ್ಕೊಂಡಿದ್ರು. ಆದರೆ ಡಿಕೆಶಿ ಅದಕ್ಕೊಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮದು ಇಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ಈ ಹಿಂದೆ ಕೂಡ ಅಂದ್ರೆ 2028ರ ಚುನಾವಣೆಯ ಪೂರ್ವ ಸಿದ್ಧತೆ ಬಗ್ಗೆ ಈಗಾಗಲೇ ನಾವು ಅನೇಕ ಬಾರಿ ಮಾತನಾಡಿದ್ವಿ, ಚರ್ಚೆ ಮಾಡಿದ್ವಿ. ಯಾವ ರೀತಿಯ ಲೆಕ್ಕಾಚಾರಗಳನ್ನು ಅವರು ಹಾಕೊಂಡಿದ್ದಾರೆ, ಜೊತೆಗೆ ಮುಂದಿನ ನನ್ನ ಮಾರ್ಗದರ್ಶನದಲ್ಲಿ ಚುನಾವಣೆ ಆದಾಗ ಅನ್ನುವಂತಹ ವಿಚಾರವನ್ನು ಕೂಡ ಮೊನ್ನೆ ಅವರು ಹೇಳಿದ್ರು. ಸೊ ಈಗ ಈ ಒಂದು ಹಿಂದುತ್ವದ ಟ್ರಂಪ್ ಕಾರ್ಡ್ ಅನ್ನ ಅವರು ಬಳಸ್ತಾ ಇರೋದು ಆ ಒಂದು ಚುನಾವಣೆಗೇನೆ ಈಗ ನಾವು ಪೂರ್ವ ಸಿದ್ಧತೆ ಅಂತ ಅಂದ್ಕೋಬಹುದು. ಇದರ ಹಿಂದಿರುವ ಮಾಸ್ಟರ್ ಪ್ಲಾನ್ ಏನೇನು? ನವಿತಾ, ಡಿಕೆ ಶಿವಕುಮಾರ್ ಅವರ ರಾಜಕಾರಣವನ್ನು ತುಂಬಾ ಸೂಕ್ಷ್ಮವಾಗಿ ನೋಡಿದಂಥ ಸಂದರ್ಭದಲ್ಲಿ ಅವರ ಹಲವಾರು ಹೇಳಿಕೆಗಳು, ನಡೆ, ನುಡಿ ಎಲ್ಲವೂ ಕೂಡ ಕೆಲವೊಂದು ಸಲ ಅಲ್ಲ ಬಹುತೇಕ ಸಂದರ್ಭಗಳಲ್ಲಿ ಓವರ್ ರೇಟೆಡ್ ಅನ್ಸುತ್ತೆ. ಅಂದರೆ ತುಂಬಾ ಪೊಲಿಟಿಕಲಿ ಏನು ಮಾರ್ಕೆಟಿಂಗ್ ಮಾಡೋದಕ್ಕೋಸ್ಕರ, ಅಥವಾ ಅವ್ರನ್ನವರು ಲಾರ್ಜರ್ ದ್ಯಾನ್ ಲೈಫ್ ಥರ ಕಾಂಗ್ರೆಸ್ ಒಳಗಡೆ ತೋರಿಸ್ಕೊಳ್ಳೋದಕ್ಕೋಸ್ಕರ, ಅಥವಾ ಅವ್ರು ದೊಡ್ಡ ಮಟ್ಟದ ಒಂದು ಇಮೇಜ್ ಮೇಕ್ ಓವರ್ ಆಗಿ ಮಾಡ್ಕೋತಾರೆ ಅಂತ ಹೇಳ್ತಾರೆ. ಮತ್ತು ಅದನ್ನು ವಿರೋಧಿಗಳು ಮತ್ತು ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಅದಕ್ಕೆ ಅದೇ ಕಾರಣಕ್ಕೆ ಹಗ್ಗ ಜಗ್ಗಾಟ ಆಗುತ್ತೆ ಪಕ್ಷದೊಳಗಡೆ, ಎಲ್ಲವೂ ಹೌದು. ಆದರೆ ಒಂದು ವಿಚಾರದಲ್ಲಿ ಅವರು ಮೊನ್ನೆನೂ ಕೂಡ ಹೇಳಿದ್ದಾರೆ, ಕಳೆದ ಹಲವಾರು ವರ್ಷಗಳಿಂದ ಹೇಳ್ಕೊಂಡು ಬಂದಿದ್ದಾರೆ, ಬೈ ಬರ್ತ್ ಐ ಆಮ್ ಎ ಕಾಂಗ್ರೆಸ್ ಮ್ಯಾನ್ ಅಂತ. ಆ ವಿಚಾರದಲ್ಲಿ ಯಾರೂ ಕೂಡ ಡಿಸ್ಪ್ಯೂಟ್ ಮಾಡುವಂತಿಲ್ಲ. ಯಾಕಂದರೆ ಅವರ ಎಂಟೈರ್ ರಾಜಕಾರಣವನ್ನು ನೋಡಿದಂಥ ಸಂದರ್ಭದಲ್ಲಿ ಅದು ಸ್ಪಷ್ಟವಾಗಿ ತುಂಬ ಕ್ಲಿಯರ್ ಆಗಿ ಕಾಣಿಸುತ್ತೆ. ನನಗಿನ್ನೂ ನೆನಪಿದೆ, ಅವರು ಮೊದಲ ಅವಧಿಯಲ್ಲಿ, ಸಿದ್ದರಾಮಯ್ಯ ಅವರ ಮೊದಲ ಅವಧಿಯಲ್ಲಿ ಅವರನ್ನು ಸಂಪುಟದಿಂದ ಹೊರಗಿಟ್ಟ ಮೇಲೆ ಸಿಕ್ಕಾಬಟ್ಟೆ ಸರ್ಕಸ್ ಮಾಡಿ ಬೇರೆ ಬೇರೆ ಕಾನೂನು ಹೋರಾಟಗಳು ಅದು ಇದು ಎಲ್ಲ ಇತ್ತು. ಆ ಕಾರಣಕ್ಕೆ ಅವ್ರನ್ನ ಹೊರಗಿಟ್ರು, ಅದರ ನೆಪದಲ್ಲಿ ಹೊರಗಿಟ್ರು. ಅದಕ್ಕೆ ರಾಜಕೀಯ ಕಾರಣಗಳಿತ್ತು ಅಂತಲೂ ಕೂಡ ಚರ್ಚೆ ಆಗುತ್ತೆ. ಆದರೆ ಅದಾದ ಮೇಲೆ ಲೋಕಸಭಾ ಬೈ ಎಲೆಕ್ಷನಲ್ಲಿ ರಮ್ಯಾ ಮತ್ತು ಡಿ ಕೆ ಸುರೇಶ್ ಅವರನ್ನು ಗೆಲ್ಲಿಸಿದ ಸಂದರ್ಭದಲ್ಲಿ ನಂತರ ಅವರು ಸಂಪುಟಕ್ಕೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಆ ದೃಶ್ಯಾವಳಿಗಳು ನನಗಿನ್ನೂ ನೆನಪಿದೆ. ಕಾಂಗ್ರೆಸ್ ಕಚೇರಿಗೆ ಬಂದರು, ಅವರು ಕೆಪಿಸಿಸಿ ಕಚೇರಿಗೆ ನಮಸ್ಕಾರ ಮಾಡಿ ಬಂದರು. ಇದು ನನ್ನ ಕಚೇರಿಯಲ್ಲ, ಇದು ನನ್ನ ದೇವಸ್ಥಾನ ಅಂತ ಹೇಳಿದ್ರು. ಅವತ್ತಿನ ಮಟ್ಟಿಗದು ಓಕೆ, ಇದು ಸ್ವಲ್ಪ ಪೊಲಿಟಿಕಲಿ ಎಗೇನ್ ಓವರ್ ರೇಟೆಡ್ ಅಂತನೋ ಅಥವಾ ಪೊಲಿಟಿಕಲ್ ಮಾರ್ಕೆಟಿಂಗ್ ಅಂತನೋ ಅಂತ ಕಾಣಿಸ್ತಾ ಇತ್ತು. ಆದರೆ
ಆದಮೇಲೂ ಕೂಡ ಎಷ್ಟು ನೀರು ಹರಿದಿದೆ ರಾಜ್ಯ ರಾಜಕಾರಣದಲ್ಲಿ, ರಾಜ್ಯ ಕಾಂಗ್ರೆಸ್ಸಲ್ಲಿ. ಡಿ ಕೆ ಶಿವಕುಮಾರ್ ಸ್ವತಃ ಎಷ್ಟು ಏಳು ಬೀಳುಗಳನ್ನು ಕಂಡಿದ್ದಾರೆ. ಕಾನೂನು ತೊಡಕುಗಳು, ಒತ್ತಡಗಳು, ವೈಯಕ್ತಿಕ ಒತ್ತಡಗಳು, ಇನ್ ದ ಸೆನ್ಸ್ ನಾನು ಹೇಳ್ತಾ ಇರುವಂಥದ್ದು ಸಾರ್ವಜನಿಕ ಜೀವನದಲ್ಲಿ ಎಲ್ಲವನ್ನು ನೋಡಿದ್ದಾರೆ. ಏರಿಳಿತಗಳು, KPCC ಅಧ್ಯಕ್ಷಗ, ಅದಕ್ಕೂ ಮುಂಚೆ ಜೈಲು ವಾಸ. ಆದರೆ ಅದೆಲ್ಲದರ ಹೊರತಾಗಿಯೂ ಕೂಡ ಆ ಒಂದು ಪಕ್ಷ ನಿಷ್ಠೆಯಲ್ಲಿ ಅನ್ಡಿಸ್ಪ್ಯೂಟೆಡ್ ಆಗಿ ಹೆಜ್ಜೆ ಇಟ್ಕೊಂಡು ಬಂದಿದ್ದಾರೆ. ಅದನ್ನು ಅವರ ವಿರೋಧಿಗಳು ಕೂಡ ಮೆಚ್ಚುವಂತಹ ಗುಣ ಅನ್ನೋ ರೀತಿ ಅವರು ನಡ್ಕೊಂಡು ಬಂದಿದ್ದಾರೆ. ಅದು ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ. ವೇರ್ಯಾಸ್ ನಿಮಗೆ ಕಳೆದ ಏನು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅದಕ್ಕೆ ಮುಂಚಿನ ಸಂದರ್ಭದಲ್ಲಿ KPCC ಅಧ್ಯಕ್ಷ ಗಾದಿಯನ್ನು ಕೂಡ ಈಸಿಯಾಗಿ ತಗೊಳ್ಳಿಕ್ಕಾಗಲಿಲ್ಲ. ಅವರು ಎಷ್ಟೋ ಸಲ ಆಪ್ತ ವಲಯದಲ್ಲಿ ಹೇಳ್ಕೊಂಡಿರುವಂಥದ್ದು ವರದಿಗಳಾಗಿದೆ. ಅಲ್ಲಲ್ಲಿ ವಿಧಾನಸಭೆಯ ಅಥವಾ ವಿಧಾನಸೌಧದ ಪಡಸಾಲೆಗಳಲ್ಲಿ ಚರ್ಚೆಗೆ ಬರುತ್ತೆ. ಏನಂತ, ನಾನು ಇಷ್ಟೆಲ್ಲ ಮಾಡ್ತೀನಪ್ಪ, ಹೈಕಮಾಂಡ್ಗೆ ಕ್ರೈಸಿಸ್ ಮ್ಯಾನೇಜರ್ ರೀತಿ ಕಾಣಿಸ್ತೀನಿ ಅಂತ ಅವರು ಹೇಳ್ತಾರೆ, ಮತ್ತು ಅದು ಪ್ರೂವ್ನೂ ಆಗಿದೆ ಅಂತ ಬೇರೆ ಜನರು ಕೂಡ ಮಾತಾಡ್ತಾರೆ, ಅಪೋನೆಂಟ್ಸು ಕೂಡ ಮಾತನಾಡ್ತಾರೆ, ಅಪೋಸಿಷನ್ ಪಾರ್ಟಿಯವರು ಕೂಡ ಮಾತನಾಡ್ತಾರೆ. ಎಲ್ಲ ಸರಿ, ನನ್ನನ್ನು ಬಳಸ್ಕೋತಾರೆ. ಓಕೆ, ಪಕ್ಷದಿಂದ ನಾನು ಬೆಳೆದಿದ್ದೀನಿ, ನನ್ನನ್ನು ಪಕ್ಷ ಬಳಸ್ಕೊಂಡಿದೆ, ನನ್ನಿಂದನೂ ಸ್ವಲ್ಪ ಪಕ್ಷ ಬೆಳೆದಿದೆ, ಎಲ್ಲ ಹೌದು. ಆದರೆ ನಂಬಿಕೆ ಅಥವಾ ಯಾವುದಾದ್ರೂ ವಿಚಾರಗಳಲ್ಲಿ ಅವರ ಒಂದು ಒಪಿನಿಯನ್ಗೆ ವೆಯ್ಟೇಜ್ ಅಂತ ಬಂದಂಥ ಸಂದರ್ಭದಲ್ಲಿ ಯಾಕೋ ನನ್ನನ್ನು ಒಂದು ರೀತಿಯ ಸ್ಪೃಶ್ಯವಾಗಿ ನೋಡುತ್ತೆ ಪಕ್ಷ ಅಥವಾ ಪಕ್ಷದ ಹೈಕಮಾಂಡ್ ಅನ್ನುವಂಥ ಕೊರಗು ಸುಮಾರು ಇತ್ತೀಚೆಗೆ ಕಳೆದ 5-6 ವರ್ಷಗಳವರೆಗೂ, ಅಂಟಿಲ್ ಅನ್ಲೆಸ್ ಅವರು ಜೈಲಿಗೆ ಹೋಗಿ ಬರುವವರೆಗೂ ಕೂಡ ಅವರೆಲ್ಲ ಅಂದರೆ ಅವರೇ ಹೇಳ್ಕೊಡುವಂತೆ, ಸೆಲ್ಫ್ ಕ್ಲೈಮ್ ಮಾಡಿಕೊಳ್ಳುವಂತೆ ಅವರೆಲ್ಲ ಪಕ್ಷ ಸೇವೆಯ ಹೊರತಾಗಿ, ಅವರೆಲ್ಲ ಶ್ರಮದ ಹೊರತಾಗಿ ಅಂಥದ್ದೊಂದು ಪೂರ್ಣ ಪ್ರಮಾಣದ ನಂಬಿಕೆಯನ್ನು ವರಿಷ್ಠರಾಗಲಿ ಅಥವಾ ದಿಲ್ಲಿಯ ನಾಯಕರುಗಳಾಗಿ ಅವರ ಬಳಕೆ ಮತ್ತೊಂದು ಎಲ್ಲವೂ ಹೌದು ನಡೀತಾ ಇತ್ತು. ಆದರೆ ಆ ನಂಬಿಕೆಯನ್ನು ಯಾರು ಕೂಡ ರೀಪೋಸ್ ಮಾಡಿರಲಿಲ್ಲ ಅವ್ರ ಮೇಲೆ. ಜೈಲಿಗೆ ಹೋಗಿ ಬಂದಂಥ ಪೀಕ್ ಸಂದರ್ಭದಲ್ಲಿ ಅಷ್ಟೆಲ್ಲ ಒತ್ತಡಗಳಿದ್ದು ಕೂಡ ಒಳಗೆ ಹೋಗಿ ಬಂದು ಯಾರ ವಿಚಾರದಲ್ಲೂ ಚಕಾರ ಎತ್ತದೆ. ಯಾಕಂದರೆ ಅಂತಹ ಒತ್ತಡಗಳಲ್ಲಿ ಯಾರ ಹೆಸರನ್ನು ಯಾರಾದರೂ ಹೇಳ್ಬೋದು, ಯಾರಿಂದ ಯಾರಿಗಾದರೂ ಸಮಸ್ಯೆ ಆಗ್ಬೋದು ಅನ್ನೋಂಥ ಒಂದು ವಾತಾವರಣ ಖಂಡಿತ ಇದ್ದೇ ಇದೆ. ಅದೆಲ್ಲವನ್ನು ಕೂಡ ಮೀರಿ ಹೊರಬಂದರು ಅನ್ನೋ ಒಂದು ಪಕ್ಷನಿಷ್ಠೆಯ ಫೈನಲ್ ರಿಸಲ್ಟ್ ರೀತಿ ಅವರಿಗೆ KPCC ಅಧ್ಯಕ್ಷ ಗಾದಿ ಸಿಕ್ತು. ಅದಾದಮೇಲೆ ಅದನ್ನು ದೊಡ್ಡ ಮಟ್ಟದಲ್ಲಿ ವೈಬ್ರೆಂಟ್ ಆಗಿ ಪೊಲಿಟಿಕಲಿ ಮಾರ್ಕೆಟ್ ಮಾಡಿಕೊಂಡ್ರು. ಮತ್ತು ಹಲವಾರು ವರ್ಷಗಳ ನಂತರ, ದಶಕದ ನಂತರ ನಿಮಗೆ ಒಕ್ಕಲಿಗ ನಾಯಕತ್ವ ಬಂದಿದೆ, ನನಗೆ ಹೆಚ್ಚಿನ ಸ್ಥಾನಗಳನ್ನು ಕೊಡಿ ಅಂತೇಳಿ HDK ತುಂಬ ಪೊಸಿಷನ್ ಚೆನ್ನಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಅವರನ್ನು ಮೀರಿ ಒಳ್ಳೆ ಪರ್ಫಾರ್ಮೆನ್ಸನ್ನು ಮಾಡಿಕೊಳ್ಳಿ. ಅಫ್ಕೋರ್ಸ್ ಸಿದ್ದರಾಮಯ್ಯ ಅವರ ಒಂದು ವರ್ಚಸ್ಸು, ನಾಯಕತ್ವ, ಪಕ್ಷದ ಅಹಿಂದ ವೋಟ್ ಬ್ಯಾಂಕ್ ಎಲ್ಲವೂ ಇದೆ. ಅದೆಲ್ಲದರ ಹೊರತಾಗಿ ಇವರ ಒಂದು ಸಂಘಟನೆ, ಒಂದು ಅಪೀಲಿಂಗ್ ಪೊಲಿಟಿಕಲ್ ಅಪೀಲ್, ಒಕ್ಕಲಿಗ ನಾಯಕತ್ವಕ್ಕೆ ಮನ್ನಣೆ ಕೊಡಿ, ಅದೆಲ್ಲವೂ ಕೂಡ ಹೆಲ್ಪ್ ಆಗಿದೆ. ಸೊ ಆ ಕಾರಣಕ್ಕೆ ಬಂದರು. ಸೊ ಬಂದಾದ ಮೇಲೆ ಏನಾಯಿತು, ಸಿಗಲ್ಲ ಅಂತ ಗೊತ್ತಾಯಿತು. ಅವ್ರಿಗೂ ಗೊತ್ತಿತ್ತು ಸಿದ್ದರಾಮಯ್ಯ ಅನ್ನೋ ದೊಡ್ಡ ಆಲದ ಮರದ ಕೆಳಗೆ ನಾನು ಏಕಾಏಕಿ ಮುಖ್ಯಮಂತ್ರಿ ಆಗೋದು ಕನಸಿನ ಮಾತು ಅಂತ ಗೊತ್ತಿರುವಂಥದ್ದು. ಆ ಕಾರಣಕ್ಕೆ ಅವರು ಸಿಂಗಲ್ DCM ಅನ್ನೋ ಪಟ್ಟನ್ನು ಹಾಕಿದ್ರು. ಅದರಲ್ಲಿ ಸಕ್ಸಸ್ ಕೂಡ ಆದರು, ಪ್ರಬಲ ಖಾತೆಗಳು ಸಿಕ್ಕಿದ್ವು. KPCC ಅಧ್ಯಕ್ಷ ಗಾದಿನ ಲೋಕಸಭೆವರೆಗೂ ಕೂಡ ಕಂಟಿನ್ಯೂ ಮಾಡಿಕೊಂಡ್ರು. ಸೊ ಅವರೆಲ್ಲ ಪಟ್ಟುಗಳು ಕೂಡ ಹಂತವಾಗಿ ನಡೀತಾ ಬಂತು. ಆದರೆ ಯಾವಾಗ ಅವರು ರಾಷ್ಟ್ರೀಯ ಸುದ್ದಿವಾಹಿನಿಯಲ್ಲಿ ಕೂತು ಅದೊಂದು ಒಳ್ಳೆಯ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ, ಆ ದಿನ ಬಂದೇ ಬರುತ್ತೆ, ಆ ವಿಶ್ವಾಸ ನನಗಿದೆ ಅಂತ ಹೇಳಿದ್ರಲ್ಲ, ಅದಾದ ಮೇಲೆ ತೆಗೆದುಕೊಂಡಂಥ ಆಯಾಮಗಳಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿದೆ. ಸೊ ಈ ಕಾರಣ ಅದರಲ್ಲೂ ಮೂಡಾ ಪ್ರಕರಣದಲ್ಲಿ ಹಿನ್ನಡೆ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಅವರ ಬೆಂಬಲಿಗರು, ಸಿದ್ದರಾಮಯ್ಯ ಬೆಂಬಲಿಗರು ಇವರನ್ನು ಕಾರ್ನರ್ ಮಾಡಲಿಕ್ಕೆ ಶುರು ಮಾಡಿದ್ರು. ಇವರು KPCC ಅಧ್ಯಕ್ಷ ಗಾದಿಯಲ್ಲಿದ್ದ ಸಂದರ್ಭದಲ್ಲಲ್ವ ನಮಗೆಲ್ಲ ಇವರು ಹುಕುಮನ್ನು ಮಾಡುವಂಥದ್ದು ಅಥವಾ ನಿಯಂತ್ರಣವನ್ನು ಮಾಡುವಂಥದ್ದು, ಅದರಿಂದ ಮೊದಲು ಕೆಳಗಿಳಿಸಬೇಕು ಅನ್ನುವಂಥ ಒಂದು 1 ಪಾಯಿಂಟ್ ಅಜೆಂಡಾ ಇಟ್ಕೊಂಡು ಅಧ್ಯಕ್ಷ ಗಾದಿಯ ಮೇಲೆ ಕೈ ಹಾಕ್ತಾ ಬಂದಿದ್ದಾರೆ. ಸೊ ಈಗಲೂ ಕೂಡ ನಡೀತಾ ಇದೆ. ಸೊ ಅಂಥ ಸಂದರ್ಭದಲ್ಲೇ ಅವರ ಒಂದು ಲೆಕ್ಕಾಚಾರ ಹಿನ್ನಡೆಗಾಯಿತು. ಇನ್ನು ಮೂಡಾ ಪ್ರಕರಣದಲ್ಲಿ ಕಾನೂನಿನ ಮುನ್ನಡೆ ಸಿಕ್ಕ ಮೇಲೆ ಸಿದ್ದರಾಮಯ್ಯ ಬಿಡ್ತಾರ? ಸಿದ್ದರಾಮಯ್ಯ ತುಂಬ ವಾಚ್ಫುಲ್ ಆಗಿ ಅವರೆಲ್ಲ ಬಣದ ಶಾಸಕರು, ಸಚಿವರುಗಳನ್ನು ಒಂದು ರೀತಿ ಪೊಲಿಟಿಕಲಿ ಚೂ ಬಿಟ್ಟು ಅಂತಲೇ ಹೇಳ್ಬೋದು. ಯಾಕಂದರೆ ಗೊತ್ತಿದೆ ನನಗೇನು ಸಂಬಂಧ ಇಲ್ಲ ಅಂತ ಅವ್ರು ಹೇಳ್ಬೋದು, ರಾಜಕೀಯ ಜಾಣತನ. ಆದರೆ ಯಾರಿಗಾದರೂ ಕೂಡ ಅದು ನೀರಿನಷ್ಟೇ ಸ್ಪಷ್ಟ ಮತ್ತು ಸರಳವಾಗಿ ಕಾಣಿಸುತ್ತೆ ಯಾಕೆ ಇವರೆಲ್ಲ ಮಾತನಾಡ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವ್ರಿಗೆ ಅದೆಲ್ಲ ಏನು ಲಾಭ ಆಗುತ್ತೆ ಮತ್ತು DK ಶಿವಕುಮಾರ್ಗೆ ಏನು ತೊಂದರೆ ಆಗುತ್ತೆ ಅಂತ. ಸೊ ಇಷ್ಟೆಲ್ಲ ಆದಮೇಲೂ ಕೂಡ ಏನಾಯಿತು, DK ಶಿವಕುಮಾರ್ ಅವರು ಆದಷ್ಟು ತಾಳ್ಮೆಯಿಂದ ಅವರ ನೇಚರಿಗೆ ವಿರುದ್ಧವಾಗಿ, ತುಂಬ ಅಗ್ರೆಷನ್ನು, ಬುಲ್ಡೋಸಿಂಗ್ ನೇಚರ್ ಅದೆಲ್ಲ ಇದ್ದರೂ ಕೂಡ ನೇಚರಿಗೆ ವಿರುದ್ಧವಾಗಿ ಅವರು ಪೇಷನ್ಸನ್ನು ಇಟ್ಕೊಂಡು ಆರಾಮಾಗಿ ಸಾಧ್ಯ ನೋಡ್ಕೊಂಬರೋಣ, ಕಾದು ನೋಡುವ ತಂತ್ರ, ಈ ರೀತಿ ಹೈಕಮಾಂಡ್ ಮೇಲಿನ ಒಂದು ನಂಬಿಕೆ ಅನ್ನೋ ಲೆಕ್ಕಾಚಾರದಲ್ಲಿದ್ದರು. ಆದರೆ ಇವತ್ತಿನ ರಾಜ್ಯ ರಾಜಕಾರಣದಲ್ಲಿ ತುಂಬ ಬದಲಾವಣೆಗಳಾಗಿವೆ. ರಾಜ್ಯ ರಾಜಕಾರಣ ಅಂತ ಅಷ್ಟೇ ಅಲ್ಲ, ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಬದಲಾವಣೆಗಳಾಗಿವೆ. ಒದ್ದು ಕಿತ್ಕೋತೀನಿ ಅಥವಾ ಯಾರೋ ಹೈಕಮಾಂಡ್ ಆಶೀರ್ವಾದದಿಂದ ಪಡ್ಕೊಂಡ್ಬಿಡ್ತೀನಿ ಅಂತ ಹೇಳಲಿಕ್ಕೆ ಇದು ವೀರಪ್ಪ ಮೊಯ್ಲಿ ಅವರ ಕಾಲವೂ ಅಲ್ಲ, ಬಂಗಾರಪ್ಪ ಅವರ ಕಾಲವೂ ಅಲ್ಲ, ಅಥವಾ ಗುಂಡೂರಾವ್ ಅವರು ಕಾಲವೂ ಅಲ್ಲ. ಸೊ ಈ ಕಾರಣಕ್ಕಾಗಿ ಇವತ್ತಿನ ಪರಿಸ್ಥಿತಿ ಬದಲಾಗಿದೆ. ಸೊ ಈಗ ಎಲ್ಲೋ ಕೊಡ್ತಾರೇನೋ, ಅಂಥದ್ದೊಂದು ಆಶೀರ್ವಾದ ಸಿಗುತ್ತೇನೋ ಅಂತ ನಿರೀಕ್ಷೆಯ ಆಸೆಗಳಿಂದ ಕಾಯ್ತಾ ಇರುವಂಥ DK ಶಿವಕುಮಾರ್ ಅವರಿಗೆ ಯಾವ ಲಕ್ಷಣವೂ ಕೂಡ ಇಲ್ಲ. ಇವತ್ತಲ್ಲ ನಾಳೆ, ಈಗ ನನಗೆ CM ಆಗೋದು ಹಾಳಾಗೋಗ್ಲಿ, ಅಧ್ಯಕ್ಷ ಗಾದಿಯಿಂದನೇ ಕೆಳಗಿಡಿಸ್ತಾರೇನೋ ಅಂತ ಒತ್ತಡ ಶುರುವಾಗಿರೋದ್ರಿಂದ
ಸದ್ಯಕ್ಕೆ ಮೊನ್ನೆ ಒಂದು ಕ್ಲಿಯರ್ ಆಗಿ ಹೇಳಿದ್ರು 2028ಕ್ಕೂ ನಂದೇ ನಾಯಕತ್ವ ಅಂತ. ಅಟ್ಲೀಸ್ಟ್ ಒಂದು ಹೆಜ್ಜೆ ಹಿಂದೆ ಇಟ್ಟರು ಬ್ಯಾಕ್ ಫುಟ್ಟಲ್ಲಿ. ಅದಾದಮೇಲೂ ಕೂಡ ಇವರು ನಿಲ್ಲಿಸ್ತಾ ಇಲ್ಲ. ರಾಜಣ್ಣ ಅಂತವ್ರು ಮತ್ತು ವಿಸಿಬಲ್ ಆಗಿ ವೋಕಲ್ ಆಗಿ ಮಾತನಾಡ್ತಾನೆ ಇದ್ದಾರೆ. ನಾನು 4 ಮನೆ ಕಟ್ಟಿದ್ದೇನೆ ಸದಾಶಿವನಗರದಲ್ಲಿ ಅಂತಾರೆ, ಅಥವಾ ನಾನು ಯಾರ ಹೆಸರು ದುರ್ಬಳಕೆ ಮಾಡ್ಕೊಂಡಿಲ್ಲ, ಇವರೇ ವರಿಷ್ಠ ಹೆಸರು ದುರ್ಬಳಕೆ ಅಂದರೆ ಕಂಟಿನ್ಯೂಟಿ ಆಗ್ತಾನೆ ಇದೆ. ಸೊ ತುಂಬ 360 ಡಿಗ್ರಿಯಲ್ಲಿ ಕಾರ್ನರ್ ಆಗಿರೋದ್ರಿಂದ ಅನಿವಾರ್ಯವಾಗಿ ಅವರು ಮತ್ತು ಈ ಒಕ್ಕಲಿಗ ನಾಯಕತ್ವದಲ್ಲೂ ಕೂಡ ಅವರ ನಿರೀಕ್ಷೆ ಮಟ್ಟದಲ್ಲಿ ಶಾಸಕರು ಕೂಡ ಬರ್ತಾರೆ ಅಂತೇನಿಲ್ಲ. ಕಾಂಗ್ರೆಸ್ ಅಲ್ಲಿ ಹಿಂದೂ ನಾಯಕ ಇಲ್ಲ ಅನ್ನೋ ಕೊರತೆ ಇದೆ. ಮತ್ತು ಇವತ್ತಿನ ವೈರುಧ್ಯ ನೋಡಿ ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಇದೆ ಅಂದ್ರೆ, ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇಲ್ಲಿನ ರಾಜ್ಯ ನಾಯಕರು ಮಾತನಾಡ್ತಾ ಇದ್ದಾರೆ, ಕೇಂದ್ರ ನಾಯಕರು ಮಾತನಾಡ್ತಾ ಇದ್ದಾರೆ. ಇಶಾ ಫೌಂಡೇಶನ್ ಕಾರ್ಯಕ್ರಮಕ್ಕೆ ಯಾಕೆ ಹೋದ್ರು ಅಂತ, ಕುಂಭಮೇಳಕ್ಕೆ ಯಾಕೆ ಹೋದ್ರು ಅಂತ, ಅಥವಾ ಟ್ವೀಟ್ಗಳಲ್ಲಿ ಏನು ಸೈನಿಕರ ತ್ಯಾಗ ಬಲಿದಾನ, ಅಫ್ಕೋರ್ಸ್ ರಾಷ್ಟ್ರೀಯತೆ ಮತ್ತೊಂದು ಧರ್ಮ ಇದೆಲ್ಲವೂ ಕೂಡ ಎಲ್ಲರಿಗೂ ಸಂಬಂಧಪಟ್ಟದ್ದು. ಆದರೆ ಇವತ್ತಿನ ಈ ಪರಿಸ್ಥಿತಿಗೆ ಬಿ ಜೆ ಪಿ ಹಿಂದುತ್ವ ಅಂದರೆ ಅಥವಾ ಬಿ ಜೆ ಪಿ ಧರ್ಮ ಅಂದರೆ ಕಮ್ಯುನಲಿಸಮ್ ಅಂತ ಮಾಡಿಟ್ಬಿಟ್ಟಿದೆಯಲ್ಲ ಕಾಂಗ್ರೆಸ್ಸು. ಆ ಕಾಂಗ್ರೆಸ್ನ ಮನಸ್ಥಿತಿಯ ಕಾರಣಕ್ಕೆ ಇವತ್ತು ನಾಯಕರು ಎಷ್ಟೊಂದು, ಈಗ ನಾಯಕರು ಕಾಂಗ್ರೆಸ್ನ ಹಲವಾರು ನಾಯಕರುಗಳು ಹೊಸದಾಗಿ ಸಚಿವಗಿರಿಯನ್ನು ಪಡ್ಕೊಳ್ಳೋಂಥ ಸಂದರ್ಭದಲ್ಲಿ ಅಥವಾ ಕಚೇರಿಯನ್ನು ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಅಷ್ಟೇ ಯಾಕೆ, ಸ್ವತಃ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಪೂಜೆ ಪುನಸ್ಕಾರಗಳಾಗುತ್ತೆ, ಅವರು ದೇವಸ್ಥಾನಗಳಿಗೆ ಹೋಗ್ತಾರೆ, ಅವರು ದೇವಸ್ಥಾನಗಳಿಗೆ ಕೊಡುಗೆಯನ್ನು ಕೊಡ್ತಾರೆ. ಆದರೆ ಕಾಂಗ್ರೆಸ್ನ ರಾಜಕಾರಣದ ಮನಸ್ಥಿತಿ ಮತ್ತು ಪರಿಸ್ಥಿತಿ ಯಾವ ರೀತಿ ಇತ್ತು ಅಂದರೆ, ಅವರೆಲ್ಲವನ್ನೂ ಕೂಡ ಮಾಡಿದ್ರು ಮನೆಯೊಳಗಡೆ ಮಾಡ್ಕೊಬೇಕು. ನಮ್ಮ ಧರ್ಮವನ್ನು ನಾವು ಯಾರು ಕೂಡ ಬಹಿರಂಗವಾಗಿ ತೋರ್ಪಡಿಸ್ಕೊಬಾರ್ದು. ಅದೇ ನಿಜವಾದ ಜಾತ್ಯತೀತತೆ ಅನ್ನುವಂಥ ಒಂದು ಮನಸ್ಥಿತಿಯನ್ನು ಬಿಲ್ಡ್ ಮಾಡಿತ್ತು ಕಾಂಗ್ರೆಸ್ನ ನಾಯಕರು, ಕಾಂಗ್ರೆಸ್ನ ವರಿಷ್ಠರು, ಬಿಕಾಸ್ ಆಫ್ ವೋಟ್ ಬ್ಯಾಂಕು. ಅದು ಅವರ ಕಾರಣ, ಅದು ಅವರ. ಆದರೆ ಅದೆಲ್ಲವನ್ನೂ ಮೀರಿ ಕಳೆದ ಒಂದು ದಶಕದಲ್ಲಿ ಏನು ಬದಲಾವಣೆಗಳಾಗಿದೆ ರಾಷ್ಟ್ರ ರಾಜಕಾರಣದಲ್ಲಿ, ಮೋದಿ ನೇತೃತ್ವದ BJPಯ ಒಂದು ಪ್ರವೇಶ ಆದಂಥ ಸಂದರ್ಭದಲ್ಲಿ ಧರ್ಮವನ್ನು ಪಕ್ಕಕ್ಕಿಟ್ಟು ನೋಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಒಂದು ವೋಟ್ ಬ್ಯಾಂಕನ್ನು ಪಕ್ಕಕ್ಕಿಟ್ಟು ನೋಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಕಾರಣಕ್ಕೆ ಒಂದು ಸಾಫ್ಟ್ ಹಿಂದುತ್ವವನ್ನು ಟ್ರೈ ಮಾಡಿದ್ರು. ರಾಹುಲ್ ಗಾಂಧಿ ಇರ್ಬೋದು, ಪ್ರಿಯಾಂಕಾ ಗಾಂಧಿ ಇರ್ಬೋದು. ಆದರೆ ಅದು ಯಾಕೆ ನಮಗೆ ಸರಿಯಾಗಿ ವರ್ಕೌಟ್ ಆಗ್ತಿಲ್ಲ ಅಂತ ಸುಮ್ಮನಾಗಿದ್ದಾರೆ. ವೇರಾಜ್ ನಿಮಗೆ ಹಿಮಾಚಲ ಪ್ರದೇಶದ ನಾಯಕರುಗಳನ್ನ, ಕಾಂಗ್ರೆಸ್ ನಾಯಕರುಗಳನ್ನ ಗಮನಿಸಿದ ಸಂದರ್ಭದಲ್ಲಿ ಶ್ರೀರಾಮ ಮಂದಿರಕ್ಕೂ ಬರ್ತಾರೆ, ಉದ್ಘಾಟನೆ ಸಂದರ್ಭದಲ್ಲೂ ಬರ್ತಾರೆ, ಕುಂಭಮೇಳಕ್ಕೂ ಹೋಗಿ ಬರ್ತಾರೆ, ಎಲ್ಲ ಕಡೆನೂ ಹೋಗಿ ಬರ್ತಾರೆ. ವೇರಾಜ್ ಇಲ್ಲಿ ಯಾಕೆ DK ಶಿವಕುಮಾರ್ ಅವರಿಗೆ ಪ್ರಾಬ್ಲಮ್ ಆಗ್ತಾ ಇದೆ? DK ಶಿವಕುಮಾರ್ ಒಬ್ಬರೇ ಅಲ್ಲ, ಹಲವಾರು ನಾಯಕರು ಕಾಂಗ್ರೆಸ್ನಲ್ಲಿ ಪೂಜಾ ಪುನಸ್ಕಾರ ಮಾಡ್ತಾರೆ. ಮನೆಯಲ್ಲಿ ಇಟ್ಕೊಳ್ಳಿ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಬಿಕಾಸ್ ಸೈದ್ಧಾಂತಿಕ ಕ್ಲಾರಿಟಿ ಅಂದರೆ ಹಿಂದೂ ಧರ್ಮವನ್ನು ಪಕ್ಕಕ್ಕಿಟ್ಟು ಜಾತ್ಯತೀತತೆಯನ್ನು ತೋರಿಸಬೇಕು ಮತ್ತು ಅಹಿಂದ ವರ್ಗ ನಮ್ಮ ಜೊತೆಗಿದೆ. ಆ ಅಹಿಂದ ವರ್ಗದ ಮೇರು ನಾಯಕ ಆಗಿ ಸಿದ್ದರಾಮಯ್ಯ ಇದ್ದಾರೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಸೈದ್ಧಾಂತಿಕ ನಿಲುವುಗಳು ಬೇರೆ ಇದೆ, ಸೈದ್ಧಾಂತಿಕ ಸ್ಪಷ್ಟತೆ ಬೇರೆ ಇದೆ, ನೀವು ಇಂಥದ್ದು ಮಾಡಬೇಡಿ ಅನ್ನುವಂಥ ಒಂದು ವೈರುಧ್ಯದ ಮನಸ್ಥಿತಿಯನ್ನು ಬೆಳೆಸ್ಕೊಂಡು ಇವತ್ತು ಧರ್ಮವನ್ನು ಪ್ರೀತಿಸುವಂತಹ ಅಲ್ಲಿನ ನಾಯಕರುಗಳಿಗೂ ಕೂಡ ಮುಜುಗರ ಆಗುವಂಥ ಪರಿಸ್ಥಿತಿಯನ್ನು ತಂದಿಟ್ಟಿದೆ. ಮತ್ತು ಇವತ್ತು ಕಾಂಗ್ರೆಸ್ ಅಧಿಕಾರದಿಂದ ವಂಚಿತವಾಗಿ ಯಾಕೆ ಪದೇ ಪದೇ ಹೋಗ್ತಾ ಇದೆ? ಇಷ್ಟೆಲ್ಲ ಇಶ್ಯೂಗಳಿದೆ ದೇಶದಲ್ಲಿ, ಮತ್ತೊಂದು ನಿರುದ್ಯೋಗ, ಅದು ಇದು ಏನೇನೋ ಅಲ್ಲಲ್ಲಿ ಮಾತನಾಡ್ತಾರೆ. ಆದರೆ ಅದೆಲ್ಲವನ್ನ ಮೀರಿ ಯಾಕೆ BJPಯನ್ನು ಕಾರ್ನರ್ ಮಾಡೋಕೆ ಆಗ್ತಾ ಇಲ್ಲ ಇವರಿಗೆ ಅಂದರೆ, ಇದೇ ಕಾರಣಕ್ಕೆ ಇವರ ಅತಿಯಾದ ತುಷ್ಟೀಕರಣ ಅಥವಾ ಇವರ ಅತಿಯಾದ ಒಂದು ಅವ್ಯವಸ್ಥೆ ಮಾನಸಿಕತೆಯ ಕಾರಣದಿಂದಾಗಿ ಇವತ್ತು ಬಿಜೆಪಿಗೆ ಹಲವಾರು ವೈಫಲ್ಯಗಳ ನಡುವೆಯೂ ಕೂಡ ಅವರು ಉತ್ತಮವಾಗಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇರುವಂಥದ್ದು ಕೂಡ ಇದೇ ಕಾಂಗ್ರೆಸ್ನ ಈ ಮನಸ್ಥಿತಿಯಿಂದ ನವಿತಾ. ಆ ಕಾರಣಕ್ಕೆ ಇವತ್ತು DK ಶಿವಕುಮಾರ್ ಅವರ ಈ ಭೇಟಿಯ ಸುತ್ತ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಪಕ್ಷ ನಿಷ್ಠೆಯಲ್ಲಿ ಎರಡನೇ ಮಾತಿಲ್ಲ ಅಂತ. ಮತ್ತು ನಾನು ರಾಹುಲ್ ಗಾಂಧಿ ಕೇಳಿದ್ರು ಕೂಡ ಇದನ್ನೇ ಹೇಳ್ತೀನಿ, ಅದು ನನ್ನ ವೈಯಕ್ತಿಕ ಭೇಟಿ ಅಂತ. ಆದರೂ ಕೂಡ ಕಾಂಗ್ರೆಸ್ ನಾಯಕರು ಯಾಕೆ ಅವರನ್ನು ಟೀಕೆ ಮಾಡ್ತಾ ಇದ್ದಾರೆ, ಅಟ್ಯಾಕ್ ಮಾಡ್ತಾ ಇದ್ದಾರೆ, ಮತ್ತೊಂದು ಮಗದೊಂದು ಅಂತಂದರೆ ಬಿಕಾಸ್ ಆಫ್ DK ಅನ್ನೋ ವೈಯಕ್ತಿಕ ಕಾರಣ. ಒಂದು, ಹಗ್ಗ ಜಗ್ಗಾಟ ನಡೀತಾ ಇರುವಂಥದ್ದು CM ಕುರ್ಚಿಗೆ. ಎರಡನೇದು ಕಾಂಗ್ರೆಸ್ನ ಮತ ಬ್ಯಾಂಕ್ ಮನಸ್ಥಿತಿಯೂ ಕೂಡ ಕಾರಣ ನವಿತಾ.